ಜೈ ಹಿಂದ್ ಸ್ನೇಹಿತರೆ. ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ. ಸ್ನೇಹಿತರೆ, ಈಗ 2025ರಲ್ಲಿ ಅಗ್ನಿವೀರ ಕಾಲ್ಫಾರ್ಮ್ ಆಗೋ ಸಾಧ್ಯತೆ ಇದೆ ಸ್ನೇಹಿತರೆ. ಇದರಲ್ಲಿ ಅಗ್ನಿವೀರದು ಏನಪ್ಪ ಅಂತಂದ್ರೆ ಏಜ್ ಎಷ್ಟಿರಬೇಕು ಮತ್ತು ನಿಮ್ಮ ದಾಖಲಾತಿಗಳು ಯಾವ್ಯಾವ ಬೇಕು, ಹೆಂಗಿರಬೇಕು ಅನ್ನೋದ್ರ ಒಂದು ವಿಶೇಷತೆ ಒಂದು ಕ್ಲಾಸ್ ಮಾಡತ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಫಾಲೋವರ್ಸ್ ಯಾರಿದ್ರಿ ಸ್ನೇಹಿತರೆ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿರಿ. ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಹೊಸ ಹೊಸ ಮಾಹಿತಿಯನ್ನು ನಿಮಗೆ ತಲುಪಿಸ್ತೀನಿ ಸ್ನೇಹಿತರೆ ನಮ್ಮ ಚಾನಲ್ ಮುಖಾಂತರ. ಸ್ನೇಹಿತರೆ, ಅಗ್ನಿವೀರ ಆರ್ಮಿದು ಏಜ್ ಬಂದುಬಿಟ್ಟು 17 ವರ್ಷನ 6 ತಿಂಗಳ ಆಗಿರಬೇಕು, 21 ವಯಸ್ಸೊಳಗಿರ್ಬೇಕು ಸ್ನೇಹಿತರೆ. 17 ವಯಸ್ಸು ಕಂಪ್ಲೀಟ್ ಆಗಿರಬೇಕು, 21 ವಯಸ್ಸೊಳಗಿರಬೇಕು. ಯಾಕಪ್ಪ ಅಂತಂದ್ರೆ ಈ ಕೋವಿಡ್ ಆದ್ಮ್ಯಾಗ ಏಜ್ ಬದಲಾವಣೆ ಮಾಡ್ಯಾರ ಸ್ನೇಹಿತರೆ. 17ರಿಂದ 21 ಏಜ್. ನೀವೇನು ಅಪ್ಲಿಕೇಶನ್ ಹಾಕಕ್ಕೆ ಹೋಗಿರಲ್ಲ, ಅದಕ್ಕಿಂತ ಮುಂಚೆ ಇವಾಗ ನೀವು ಡಾಕ್ಯುಮೆಂಟ್ ಏನು ಮಾಡ್ಬೇಕಂದ್ರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಾಗಿಂದು ಮತ್ತು ಆಧಾರ್ ಕಾರ್ಡ್ನಾಗಿಂದು ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆಯವ್ರ ಹೆಸರು, ನಿಮ್ಮ ಅಡ್ರೆಸ್, ಇಲ್ಲಪ್ಪ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಾಗ ಹೆಂಗೈತೆ ನೋಡು ಡಾಕ್ಯುಮೆಂಟ್, ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಸೇಮ್ ಆಧಾರ್ ಕಾರ್ಡ್ನಾಗೂ ಹಂಗೆ ಇರಬೇಕು. ಇಲ್ಲಪ್ಪ ಅಂತಂದ್ರೆ ಏನಾಗ್ಬಿಡ್ತದೆ ಸ್ನೇಹಿತರೆ, ಲಾಸ್ಟ್ ಟೈಮ್ ಶಿವಮೊಗ್ಗರಲ್ಲಿ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಡಾಕ್ಯುಮೆಂಟು ಮಿಸ್ಟೇಕ್ ಇದ್ದಿದ್ದಕ್ಕೆ ಅಪ್ಲಿಕೇಶನ್ ತೊಗೊಂಡಿಲ್ಲ ಸ್ನೇಹಿತರೆ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ದಿದ್ದು ಆರ್ಮಿದಾಗಲಿ SSGD ಆಗಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಾಗ ಹೆಂಗೆ ಇರ್ತೈತಿಲ್ಲ ಅಕ್ಷರ, ನಿಮ್ಮ ಹೆಸರುಗಳು ಅದು ಕರೆಕ್ಟಾಗಿರಬೇಕು, ಮಿಸ್ಟೇಕ್ ಇರಬಾರ್ದು. ಓಕೆನಾ? ಅದೇ ರೀತಿ ಮತ್ತು ಟ್ಯಾಟೋ ಇರೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ಈ ಅಗ್ನಿವೀರ ಆರ್ಮಿಗೆ ಹೈಟ್ 166 ಇರ್ಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ಚೆಸ್ಟ್ 77 ಇರಬೇಕು. ಎದೆ ಉಬ್ಸಿದ್ರೆ ಅಂದ್ರೆ 82 ಆಗಬೇಕು. 5 ಪಾಯಿಂಟ್ ಉಬ್ಬಬೇಕು ಸ್ನೇಹಿತರೆ. ಮತ್ತು ಫಿಸಿಕಲ್ದಂತೂ ಗೊತ್ತೈತಿ 1600 ಮೀಟ್ರ್ ಇರ್ತೈತಿ, 9 ಫೀಟ್ ಡಿಚ್ ಇರ್ತೈತಿ. ಮತ್ತು ಈಗ ಎಕ್ಸಾಮಲ್ಲಿ ನಿಮಗೆ ಮೇನ್ ಏನು ಓದಬೇಕಂದ್ರೆ ಮ್ಯಾಥ್ಸ್ ಆಗಿರ್ಬೋದು, GK ಆಗಿರ್ಬೋದು ಮತ್ತು ಜನರಲ್ ಸೈನ್ಸ್ ಆಗಿರ್ಬೋದು. ಇವು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮಗೆ ಇದನ್ನು ಕರೆಕ್ಟಾಗಿ ಈಗಿಂದ ಸ್ಟಾರ್ಟ್ ಮಾಡಬೇಕು. ಮತ್ತು ಈಗ ನಮ್ಮ ಸಂಸ್ಥೆಯಲ್ಲಿ 2 ತಿಂಗಳು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಅಗ್ನಿವೀರ ಆರ್ಮಿದು. ಮತ್ತು ಸರ್ 2 ತಿಂಗಳು ಏನು ಮಾಡೋದು, ನೆಕ್ಸ್ಟ್ ಎಕ್ಸಾಮ್ ಟೈಮ್ನಾಗ ಮಾರ್ಚ್ನಾಗ ಎಕ್ಸಾಮ್ ನಡೆಯೋ ಸಾಧ್ಯತೆ ಇತ್ತಂದ್ರೆ 1 ತಿಂಗಳು ಏನು ಮಾಡ್ತೀವಿ, ನಿಮಗೆ ಟೋಟಲ್ ಬಂದುಬಿಟ್ಟು ಕ್ವಶನ್ ಪೇಪರನ್ನು ರೆಫರ್ ಮಾಡ್ತೀವಿ ಸ್ನೇಹಿತರೆ. ಯಾವ ರೀತಿ ಎಕ್ಸಾಮ್ನಾಗ ಕೇಳ್ತಾನೆ ಅದನ್ನು ನಾವು ಹೆಂಗೆ ಸಾಲ್ವ್ ಮಾಡಬೇಕು, ಕಡಿಮೆ ಅವಧಿಯೊಳಗೆ ನಾವು ಹೆಂಗೆ ಮಾಡಬೇಕು. ಬಟ್ ಇನ್ನೊಂದು ಗೊತ್ತಿರಲಿ, ಈಗ ಎಕ್ಸಾಮ್ ಆಫ್ಲೈನ್ ಇದ್ದದ್ದು ಬರೀದು ಬೇರೆ ಆಗುತ್ತೆ. ಬಟ್ ಇದೇನು ಕಂಪ್ಯೂಟರ್ ಬೇಸ್ಡ್ನಾಗ ಬರೀತೀವಲ್ಲ ಅಲ್ಲೇ ಸ್ವಲ್ಪ ಚೇಂಜ್ ಆಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ಇದಕ್ಕೆ ನಾವು ಏನು ಮಾಡ್ತೀವಿ, ಭಯ ಪಡ್ಕೊಂಡ್ಬಿಡ್ತೀವಿ. ಸೊ ಎಕ್ಸಾಮ್ ಏನು ಬರೆಯಾಕತ್ತೀರಿ, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತು ನಿಮಗೆ ಪ್ರಾಪರ್ ನೀವೇನು ಒಂದು ಟೈಮ್ ಟೇಬಲ್ ಹಾಕಿ ಒಂದು ಪೂರ ನಿಮ್ಗೆ ಏನು ಮಾಡ್ತೀವಿ, ಇಲ್ಲಿ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ. ಈಗ ಎಷ್ಟೋ ಜನ ಕಮೆಂಟ್ ಮಾಡಿದರು, ಸರ್ ಏಜ್ ನಂದು ಇಷ್ಟೈತಿ ಏನು ಮಾಡಬೇಕು. ಸೊ ನೋಡಿರಿ, 21ಕ್ಕಿಂತ ಹೆಚ್ಚಾಗಿತ್ತಂದ್ರೆ SSGD ಟ್ರೈ ಮಾಡಿರಿ, ಸಾಕಷ್ಟು ಕರೀತಾರೆ ಕಾಲ್ಫಾರ್ಮ್. ಬಟ್ ನಾವು ಏನು ಹೆಂಗೆ ರೆಡಿ ಆಗಬೇಕಪ್ಪ ಅಂತಂದ್ರೆ ಅಪ್ಲಿಕೇಶನ್ ಹಾಕಿದ ಮ್ಯಾಗ ನಾವು ಓದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ನೀವು ವರದಿ ಬಟ್ಟೆ ಹಾಕಬೇಕಪ್ಪ ಅಂತಂದ್ರೆ ಇವಾಗಿಂದ ನೀವು ಸಣ್ಣಾಗಿ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಯಾಕಂತ ಕೇಳಿರಿ, ನಾವು ಅಡ್ವಾನ್ಸ್ ರೆಡಿ ಇದ್ದೀವಿ ಅಂದರೆ ಎಕ್ಸಾಮನ್ನು ಫೇಸ್ ಮಾಡ್ಬೋದು. ನಮ್ಮ ವಿಚಾರಗಳು, ನಮ್ಮ ಥಿಂಕಿಂಗ್ಗಳು ಹೆಂಗಿರ್ತಾವೆ ಅಂದರೆ ಎಕ್ಸಾಮ್ ಆಗಬೇಕು, ಅಪ್ಲಿಕೇಶನ್ ಹಾಕಬೇಕು, ಹಾಕಿದ ಮ್ಯಾಗ ಅವಾಗ ಓದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವೀಡಿಯೋದಾಗ ಹೇಳ್ತೀನಿ ಸ್ನೇಹಿತರೆ. ಮತ್ತು ಅಗ್ನಿವೀರದು ಇನ್ನೊಂದು ಈ ಕೊಪ್ಪಳ ರ್ಯಾಲಿ ಏನು ಮೊನ್ನೆ ಬರ್ದಲ್ಲ, ಫಿಸಿಕಲ್ ಎಲ್ಲ ನಡೆದು ನೋಡ್ರಿ ಸ್ನೇಹಿತರೆ. ಫೈನಲ್ ಮೆರಿಟ್ ಎಷ್ಟಕ್ಕೆ ನಿಂದಿರ್ತೈತೆ ಎಲ್ಲಿ ನೋಟಿಫಿಕೇಶನ್ದಾಗ ಇರಂಗಿಲ್ಲ ಸ್ನೇಹಿತರೆ. ಅದು ನೀವು ಎವರೇಜ್ CETನೂ ಚಲೋ ಮಾಡಬೇಕು, ಫಿಸಿಕಲ್ನೂ ಎಕ್ಸಲೆಂಟ್ ಮಾಡಬೇಕು. ಯಾಕಂದ್ರೆ CET 80 ಮ್ಯಾಗ ಒಯ್ಲೇಬೇಕು. ನೀವು ನೋಡ್ಬೋದು ಈಗ SSGD ಬಿಟ್ಟಿದ್ರೆ 100, 103 ಹಿಂಗೆ ನಿಂತವೆ ಸ್ನೇಹಿತರೆ. ಸ್ವಲ್ಪ ಇನ್ನೂ ಇನ್ನು SSGD ಇನ್ನು ಫೆಬ್ರವರಿಯಾಗ ಎಕ್ಸಾಮ್ ಬರೆಯಾಕತ್ತಿರಲ್ಲ, ಅವರು ಕೂಡ ಸ್ವಲ್ಪ ಇನ್ನೂ ಎಷ್ಟರ ಮಟ್ಟಿಗೆ ಓದಿರಿ, ಇನ್ನೂ ಸ್ವಲ್ಪ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಕೊರಿ. ಇದು 1 ತಿಂಗಳು ಭಾಳ ಇಂಪಾರ್ಟೆಂಟ್ ನಿಮಗೆ. ಯಾಕಂದರೆ ಎಕ್ಸಾಮ್ ಹತ್ತಿರ ಇದ್ದಾಗ ಸ್ವಲ್ಪ ಚೆನ್ನಾಗಿ ಓದ್ರಿ, ಮೊಬೈಲನ್ನು ಕಡಿಮೆ ಬಳಕೆ ಮಾಡಿರಿ, ಅದರ ಜೊತೆಗೇ ಸ್ವಲ್ಪ ಓದೋದ ಕಡೆ ಟೈಮ್ ಸ್ಪೆಂಡ್ ಮಾಡಿರಿ. ಥ್ಯಾಂಕ್ ಯು. ಜೈ ಹಿಂದ್.